ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶ್ವೇತಾ ಮಾತಾಡ್ತಿರೋದು ಕೃಷ್ಣ ಸೇವಿಂಗ್ ಸೊಲ್ಯೂಷನ್ಸ್ ಇಂದ. ನಾವು ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ಕ್ವಿಲ್ಟಿಂಗ್ಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಬಗ್ಗೆ ಹೇಳಿದ್ವಿ. ಇನ್ನು ಯಾರ್ಯಾರ ಲಾಸ್ಟ್ ವಿಡಿಯೋನ ಚೆಕ್ ಮಾಡಿಲ್ಲ, ಇವಾಗಲೇ ಹೋಗಿ ಚೆಕ್ ಮಾಡಿ. ಇವತ್ತು ನಾವು ಟೈಪ್ಸ್ ಆಫ್ ಕ್ವಿಲ್ಟಿಂಗ್ ಮತ್ತೆ ಅದರದ್ದು ಸ್ಟ್ಯಾಂಡರ್ಡ್ ಸೈಜಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಟೈಪ್ಸ್ ಆಫ್ ಕ್ವಿಲ್ಟಿಂಗ್ ಬಂದರೆ ನಮಗೆ ಮೇಜರ್ ಆಗಿ ಬರೋದು ಬೇಬಿ ಕ್ವಿಲ್ಟ್, ಸಿಂಗಲ್ ಕ್ವಿಲ್ಟ್, ಡಬಲ್ ಕ್ವಿಲ್ಟ್. ಇವಾಗ ನಾವು ಈ ಬೇಬಿ ಕ್ವಿಲ್ಟ್, ಸಿಂಗಲ್ ಕ್ವಿಲ್ಟ್ ಮತ್ತು ಡಬಲ್ ಕ್ವಿಲ್ಟ್ ಈ ಮೂರು ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅದ್ರ ಸ್ಟ್ಯಾಂಡರ್ಡ್ ಸೈಜ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಬೇಬಿ ಕ್ವಿಲ್ಟ್ಗೆ ಬರೋಣ. ಬೇಬಿ ಕ್ವಿಲ್ಟು ಸ್ಪೆಸಿಫಿಕಲ್ಲಿ ರೆಫರ್ ಮಾಡೋದು ಒಂದು ಸ್ಮಾಲ್ ಕ್ವಿಲ್ಟ್ ಆಗಿರ್ಬೋದು ಅಥವಾ ಬ್ಲ್ಯಾಂಕೆಟ್ಸು, ಇದೆಲ್ಲವನ್ನು ಮಾಡೋದು ಇನ್ಫೆಂಟ್ಸ್ ಮತ್ತು ಯಂಗ್ ಚಿಲ್ಡ್ರನ್ಸ್ಗೆ. ಬೇಬಿ ಕ್ವಿಲ್ಟ್ಸ್ನ ನಾವು ಆಫನ್ ಆಗಿ ಲೈಟ್ ವೇಟ್ ಫ್ಯಾಬ್ರಿಕ್ಸು ಮತ್ತು ಸಿಂಪಲ್ ಆಗಿ ಮತ್ತು ಡಿಸೈನ್ಸ್ ಆಗಿ ಕಲರ್ಫುಲ್ ಆಗಿ ನಾವು ಇದನ್ನು ಮಾಡ್ತೀವಿ ಇನ್ಫೆಂಟ್ಸ್ ಮತ್ತು ಮಕ್ಕಳಿಗೆ. ಇದರಲ್ಲೂ 3 ಲೇಯರ್ಸ್ ಬರುತ್ತೆ. ಟಾಪ್ ಲೇಯರ್ನ ನಾವು ಕ್ವಿಲ್ ಟಾಪ್ ಅಂತ ಹೇಳ್ತೀವಿ, ಮಧ್ಯದ ಲೇಯರ್ನ ಮಿಡಿಲ್ ಲೇಯರ್ನ ನಾವು ಬ್ಯಾಟಿಂಗ್ ಅಂತ ಹೇಳ್ತೀವಿ, ಸೊ ಲಾಸ್ಟ್ ಬಾಟಮ್ ಲೇಯರ್ನ ನಾವು ಬ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ನಾವಿವಾಗ ಈ ಬೇಬಿ ಕ್ವಿಲ್ಟ್ದು ಒಂದು ಸ್ಟ್ಯಾಂಡರ್ಡ್ ಸೈಜಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 18 ಇಂಚಸ್ ಬೈ 24 ಇಂಚಸ್, 24 ಇಂಚಸ್ ಬೈ 24 ಇಂಚಸ್, 24 ಇಂಚಸ್ ಬೈ 36 ಇಂಚಸ್, 40 ಇಂಚಸ್ ಬೈ 40 ಇಂಚಸ್, 40 ಇಂಚಸ್ ಬೈ 60 ಇಂಚಸ್. ನೆಕ್ಸ್ಟು ಸಿಂಗಲ್ ಕ್ವಿಲ್ಟು ಡಿಸೈನ್ ಮಾಡಿರೋದೇ ಸಿಂಗಲ್ ಸೈಜ್ಡ್ ಬೆಡ್ಗೆ. ಇದರಲ್ಲೂ ಟಿಪಿಕಲ್ ಆಗಿ ಕ್ವಿಲ್ ಟಾಪ್, ಬ್ಯಾಕಿಂಗ್ ಮತ್ತು ಬ್ಯಾಟಿಂಗ್ ಈ ಮೂರು ಸಹ ಬಂದಿದೆ. ಇವಾಗ ಸಿಂಗಲ್ ಕ್ವಿಲ್ಟ್ದು ಸ್ಟ್ಯಾಂಡರ್ಡ್ ಸೈಜಸ್ನ ತಿಳ್ಕೊಳ್ಳೋಣ. 60 ಇಂಚಸ್ ಬೈ 80 ಇಂಚಸ್, ಇದು ಡಿಸೈನ್ ಮಾಡೋದು 15 ಮತ್ತು 20 ಇಯರ್ಸ್ ಅವ್ರಿಗೆ. 60 ಇಂಚಸ್ ಬೈ 84 ಇಂಚಸ್, ಇದು ಡಿಸೈನ್ ಮಾಡೋದು 20 ಇಂದ 25 ಇಯರ್ಸ್ ಅವ್ರಿಗೆ. 60 ಇಂಚಸ್ ಬೈ 90 ಇಂಚಸ್, ಇದು ಡಿಸೈನ್ ಮಾಡೋದು 25 ಇಯರ್ಸ್ ಪ್ಲಸ್ ಆಗಿರೋರಿಗೆ ಮಾತ್ರ ನಾವು ಇದನ್ನು ಡಿಸೈನ್ ಮಾಡ್ತೀವಿ. ಡಬಲ್ ಕ್ವಿಲ್ಟ್ ಟೆಕ್ನಿಕ್ನ ನಾವು ಯೂಸ್ ಮಾಡೋದು 2 ಲೇಯರ್ಸ್ ಆಫ್ ಬ್ಯಾಟಿಂಗು ಮತ್ತು 1 ಲೇಯರ್ ಆಫ್ ಫ್ಯಾಬ್ರಿಕ್ಕು, ಇವೆರಡನ್ನು ನಾವು ಯೂಸ್ ಮಾಡೋದು ಕ್ವಿಲ್ಟಲ್ಲಿ. ಸೊ ರಿಸಲ್ಟ್ ಆಗಿ ನಮಗಿದು ತುಂಬ ತಿಕ್ಕು ಮತ್ತು ವಾರ್ಮರ್ ಆಗಿ ಇರುತ್ತೆ. ಈ ಮೆಥಡ್ನ ನಾವು ಆಫನ್ ಆಗಿ ಕಿಂಗ್ ಸೈಜ್ ಅಥವಾ ಕ್ವೀನ್ ಸೈಜಲ್ಲಿ ಮಾಡ್ಬೋದು. ಇದನ್ನು ನಾವು ಕಂಪ್ಲೀಟಾಗಿ ಹ್ಯಾಂಡಲ್ಲೂ ಕ್ವಿಲ್ಟ್ ಮಾಡ್ಕೋಬೋದು ಅಥವಾ ನಮಗೆ ಲಾಂಗ್ ಆರ್ಮ್ ಮಿಷಿನ್ಸ್ ಬೇಕಾಗುತ್ತೆ ಕ್ವಿಲ್ಟ್ ಮಾಡ್ಕೊಳ್ಳೋಕ್ಕೆ. ಡಬಲ್ ಕ್ವಿಲ್ಟ್ ಸ್ಟ್ಯಾಂಡರ್ಡ್ ಸೈಜ್ ಕಿಂಗ್ ಸೈಜ್ 80 ಇಂಚಸ್ ಬೈ 100 ಇಂಚಸ್, 90 ಇಂಚಸ್ ಬೈ 100 ಇಂಚಸ್, 90 inches by 110 inches, 100 inches by 110 inches, 120 inches by 120 inches. Queen size 70 inches by 90 inches, 80 inches by 80 inches, 80 inches by 90 inches. ನಾವು ನಿಮಗೆ ಸಿಂಗಲ್ ಕ್ವಿಲ್ಟು, ಬೇಬಿ ಕ್ವಿಲ್ಟು, ಡಬಲ್ ಕ್ವಿಲ್ಟ್ ಇದ್ರದ್ದು ಸ್ಟ್ಯಾಂಡರ್ಡ್ ಸೈಜಸ್ನ ಹೇಳಿದ್ವಿ. ನಾವು ಕ್ವಿಲ್ಟ್ ಮಾಡಬೇಕಾದ್ರೆ ಇದೇ ಸ್ಟ್ಯಾಂಡರ್ಡ್ ಸೈಜಸ್ಸಲ್ಲಿ ಮಾಡಬೇಕು ಅಂತ ಇಲ್ಲ, ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಮಾಡ್ಕೋಬೋದು. ಸೊ ಮುಂದಿನ ವೀಡಿಯೋದಲ್ಲಿ ನಾವು ನಿಮಗೆ ಬೇಬಿ ಕ್ವಿಲ್ಟ್ ಹೇಗೆ ಮಾಡೋದು ಅನ್ನೋ ಪ್ರೊಸೀಜರ್ನ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀವಿ. ನಿಮಗೆ ಸಿವಿಂಗ್ ಮಿಷಿನ್ಸ್, ಎಂಬ್ರಾಯ್ಡ್ರಿ ಮಿಷಿನ್ಸ್, ಕ್ವಿಲ್ಟಿಂಗ್ ಮಿಷಿನ್ಸ್ ಅಥವಾ ಇಂಡಸ್ಟ್ರಿಯಲ್ ಮಿಷಿನ್ಸ್ ಯಾವುದೇ ಮಿಷಿನ್ಸ್ ಬೇಕಿದ್ರೂ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರೋ ನಂಬರ್ ಅಥವಾ ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್, ಬಾಯ್.